ಸರ್ ನಮಸ್ಕಾರ ರೀ. ನಮಸ್ತೆ ರೀ. ಸರ್ ನಾನು PUC ಮುಗ್ದೈತ್ರಿ. ಯಾವ ಅಪ್ಲಿಕೇಶನ್ ಕರ್ದನ್ರಿ? ಸರ್ ನಂದು ಡಿಪ್ಲೊಮಾ ಕಂಪ್ಲೀಟ್ ಆಗೈತೆ, ನಮಗೂ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಐತೆ ಕರ್ದಾರ್ಲ ಆಪಿ ಅವಕಾಶನೂ ಐತಿ. ಈಗ ಸದ್ಯಕ್ಕೆ ನೋಡಪ್ಪಿ ಇಂಡಿಯನ್ ಅಗ್ನಿವೀರ್ ಏರ್ಫೋರ್ಸ್ ಒಳಗೆ ಈಗ PUC ಡಿಪ್ಲೊಮಾ ಮತ್ತು ಸೈನ್ಸ್ ಮುಗಿದಂಥ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ನ ಕರ್ದಾರ. ಇಲ್ಲಿ ನೋಡ್ರಪ್ಪಿ ವೆಬ್ಸೈಟ್ ಒಳಗೆ ಬಿಟ್ಟಿದ್ದಾರೆ. 11 ಜುಲೈ 2025ರಿಂದ 31 ಜುಲೈ 2025ರವರೆಗೆ ಅಪ್ಲಿಕೇಶನ್ನ ಸ್ಟಾರ್ಟ್ ಇರ್ತಾವೆ. ಎಕ್ಸಾಮ್ ಯಾವಾಗ ನಡೀತಾವಪ್ಪ ಅಂತಂದ್ರೆ 25 ಸೆಪ್ಟೆಂಬರ್ 2025ಕ್ಕೆ ಎಕ್ಸಾಮ ಸ್ಟಾರ್ಟ್ ಆಗ್ತಾವೆ. ಟೋಟಲ್ ಪೋಸ್ಟ್ ಇರ್ತಾವಪ್ಪ ಅಂತಂದ್ರೆ 2560 ಪೋಸ್ಟ್ಗಳ ಖಾಲಿ ಅದಾವೆ. ಇದು ಕ್ವಾಲಿಫಿಕೇಷನ್ ಏನೇನಾಗಿರ್ಬೇಕಪ್ಪ ಅಂತಂದ್ರೆ PUCಯಲ್ಲಿ 50% ಆಗಿರ್ಬೇಕು. ಅದು ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, 50% ಆಗಿರಬೇಕು. ಅದ್ರ ಜೊತೆಗೇನ ಇಂಗ್ಲೀಷ್ ಒಳಗೆ 50ಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ನೀವು ತೊಗೊಂಡಿರ್ಬೇಕು. ಮತ್ತಿನ್ನು PUC ಸೈನ್ಸ್ದವ್ರಿಗೆ ಅವರು ಕೂಡ 50% ಮಾಡಿರಬೇಕು. ಅದ್ರ ಜೊತೆಗೆ ಇಂಗ್ಲೀಷ್ ಒಳಗೆ 50ಕ್ಕಿಂತ ಜಾಸ್ತಿ ಅಂಕಗಳನ್ನ ತೊಗೊಂಡಿರ್ಬೇಕು. ಇನ್ನು ನೋಡಪ್ಪ ಡಿಪ್ಲೊಮಾ ಒಳಗೆ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಯಾವುದೇ ಒಂದು ವಿಭಾಗವಾಗಿರಲಿ 3 ವರ್ಷ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು. ಅದರೊಳಗೆ 50% ಆಗಿರಬೇಕು. ಅದ್ರ ಜೊತೆಗೆ ಇಂಗ್ಲೀಷ್ನಲ್ಲಿ 50 ಮಾರ್ಕ್ಸ್ಗಿಂತ ಜಾಸ್ತಿ ತೊಗೊಂಡಿರ್ಬೇಕು. ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕುವಂಥ ಅವಕಾಶ ಐತಿ. ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು ನೋಡಪ್ಪ 17 ವರ್ಷದಿಂದ 21 ಏಜ್ ಒಳಗಡೆ ಇರುವಂಥ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕಬೇಕು. ಇವರ 2 ಜುಲೈ 2005 ಮೇಲ್ಗಡೆ 2 ಜನವರಿ 2009 ಒಳಗಡೆ ಜನಿಸಿರ್ಬೇಕಂತೇಳಿ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಯಾವ ಥರ ಸೆಲೆಕ್ಷನ್ ಮಾಡ್ಕೋತಾರಪ್ಪ ಅಂತಂದ್ರೆ ಮೊದಲು ಬಂದುಬಿಟ್ಟು CBT ಟೆಸ್ಟ್ ಇರ್ತೈತಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ನೆಕ್ಸ್ಟ್ ಏನಿರ್ತಪ್ಪ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ನೋಡ್ರಿ ಪುರುಷ ವಿದ್ಯಾರ್ಥಿಗಳಿಗೆ ಹೈಟ 152 ಸೆಂಟಿಮೀಟರ್ ಇರ್ತೈತಿ, 1600 ಮೀಟರ್ ರನ್ನಿಂಗ್ ಇರ್ತೈತಿ, 7 ನಿಮಿಷ ಒಳಗೆ ಕವರ್ ಮಾಡಬೇಕು. ನೆಕ್ಸ್ಟ್ ಪುಷಪ್ಸ್ ಇರ್ತಾವೆ, 10 ಪುಷಪ್ಸ್ ಹೊಡಿಬೇಕು. ಸಿಟಪ್ 10 ಹೊಡಿಬೇಕಪ್ಪಿ. ಆಮೇಲೆ ಸ್ಕ್ವಾಟ್ ಅಂತ ಇರ್ತಾವೆ, ಅವು ಕೂಡ 10ನ ಹೊಡೆದ್ರೆ ನೀವು ಫಿಸಿಕಲ್ ಎಲ್ಲ ಕ್ಲಿಯರ್ ಆದಂಗೆ. ಇನ್ನು ಮಹಿಳಾ ವಿದ್ಯಾರ್ಥಿಗಳು ನೋಡಪ್ಪಿ ಹೈಟ್ ಬಂದುಬಿಟ್ಟು ನಿಮಗೆ 147 ಸೆಂಟಿಮೀಟರ್ ಇರ್ತದೆ. ನಿಮಗೂ ಕೂಡ 1600 ಮೀಟರ್ ರನ್ನಿಂಗ್ ಇರ್ತದೆ. ನಿಮಗೆ ಟೈಮಿಂಗ್ ಎಷ್ಟು ಕೊಟ್ಟಿರ್ತಾರಪ್ಪ ಅಂತಂದ್ರೆ 8 ನಿಮಿಷ ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಫಿನಿಷ್ ಮಾಡ್ಬೇಕು. ನಿಮಗೂ ಕೂಡ ಸಿಟಪ್ ನೋಡಿರಿ 10 ಇರ್ತಾವೆ. ಆಮೇಲೆ ಸ್ಕ್ವಾಡ್ಸ್ ಏನಿರ್ತಾವೆ 15 ಸ್ಕ್ವಾಡ್ಸ್ ಹೊಡೆದ್ರೆ ಫಿಸಿಕಲ್ ಎಲ್ಲ ಕ್ಲಿಯರ್ ಆದಂಗೆ. ಇದಾದ ನಂತರ ಮೆಡಿಕಲ್ ಇರ್ತೈತಿ. ಇಷ್ಟೊಂದು ಪ್ರೊಸೆಸ್ ಇರ್ತೈತಿ. ಇಷ್ಟು ಪ್ರೊಸೆಸ್ ಕ್ಲಿಯರ್ ಮಾಡ್ರೆ 100% ಏನಪ್ಪ ನಿಮ್ದು ಏರ್ಫೋರ್ಸ್ ಒಳಗೆ ಸೆಲೆಕ್ಷನ್ ಆಗ್ತೀರಿ. ನಮಸ್ಕಾರ ಸರ್. ಭಾಳಷ್ಟು ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳು ಕೇಳತ್ತಾರೆ ರೀ. ನಿಮ್ಮಲ್ಲಿ ಕ್ಲಾಸ್ಗಳು ಯಾವಾಗ ಸ್ಟಾರ್ಟ್ ಆಕಾವ್ರಿ ಸರ್? ಭಾಳ ಜನ ಕೇಳ್ತಾರೆ, ಯಾವಾಗ ಸ್ಟಾರ್ಟ್ ಆಗೋದು ಸರ್? ಜುಲೈ 7ನೇ ತಾರೀಕದಂದು SSGD, MTS, CGL, CHSL ಹಾಗೂ ಅಗ್ನಿವೀರ್ ಏರ್ಫೋರ್ಸ್ಗಳ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದಾವೆ. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಕಾಣಿಸ್ತಾ ಇರುವ ನಂಬರ್ಗೆ ಕಾಲ್ ಮಾಡಿ.